ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಈಸ್ 308 ಅಂದ್ರೆ 308 centimeter square and its slant height is 14 centimeter. Find number 1 radius of the base and number 2 total surface area of a cone ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅವರೇ ಕೊಟ್ಬಿಟ್ಟಿದ್ದಾರೆ 308 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಇಲ್ಲ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ಒಂದು ರೇಡಿಯಸ್, ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ. ಫಸ್ಟ್ ನಾವು ನೋಡಿ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, ಪೈ ಆರ್ ಎಲ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅವರೇ ಕೊಟ್ಟಿರೋದ್ರಿಂದ 308 ಇಲ್ಲಿ ಹಾಕೋಣ. ಪೈ ಅಂದ್ರೆ 22/7. ಆರ್ ಅಂದ್ರೆ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಸೊ ಆರ್ ಹಾಗೆ ಇಡೋಣ. ಎಲ್ ಅಂದ್ರೆ ಕೊಟ್ಟಿದ್ದಾರೆ 14 ಅಂತ ಹಾಕೋಣ. ಸೊ ನೋಡಿ ಕ್ಯಾನ್ಸಲೇಷನ್ ಹೋಗುತ್ತಾ, 7 1 7 2 ಈಗ ಏನ್ ಉಳಿಯುತ್ತೆ ನೋಡಿ, 22 2 44 ಇಂಟು ಆರ್ ಹಾಗೆ ಇಡೋಣ. ಓಕೆ, ಈಗ ಬರ್ದ್ರು ಒಂದೇ, 44 ಇಂಟು ಆರ್ ಇಸ್ ಈಕ್ವಲ್ಸ್ ಟು 308 ಅಂದ್ರು ಒಂದೇ, ಎಲ್ಲ ಒಂದೇ ಅಲ್ವಾ. ಇದನ್ನ ಈ ಕಡೆ ಹಾಕಿದೀನಿ, ಇದನ್ನ ಈ ಕಡೆ ಹಾಕಿದೀನಿ. ಸೊ ಆರ್ ಇಸ್ ಈಕ್ವಲ್ಸ್ ಏನಾಗುತ್ತೆ 308. ಈ 44 ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಸೊ ಕ್ಯಾನ್ಸಲೇಷನ್ ಮಾಡೋಣ ನೋಡಿ, 11 4 11 2 22, 8 ಉಳಿಯುತ್ತೆ, 88 ಆಯ್ತು. ಸೊ 11 8 28. ಅಗೇನ್ 4 1 4 7. ಸೊ ಆರ್ ಏನ್ ಬಂತು ನಮ್ಗೆ 7 ಬಂತು. ದಿಸ್ ಈಸ್ ಫಸ್ಟ್ ಆನ್ಸರ್. ಓಕೆ, ಫಸ್ಟ್ ಆನ್ಸರ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್. ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದರೆ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅಲ್ವಾ. ಸೊ ನಮ್ಗೆ ಆರ್ ಗೊತ್ತಾಗಿದೆ ಈಗ, ಸೊ ಡೈರೆಕ್ಟ್ ಹಾಕೋಣ ನೋಡಿ. ಪೈ ಅಂದ್ರೆ 22/7, ಆರ್ ಅಂದ್ರೆ 7 ಇದೆ, ಎಲ್ ಅಂದ್ರೆ 14 ಪ್ಲಸ್ ಅಗೇನ್ ಆರ್ ಅಂದ್ರೆ 7 ಅಲ್ವಾ. ಈಗ ನೋಡಿ 7 7 ಕ್ಯಾನ್ಸಲ್ ಆಗುತ್ತೆ. ಈಗ ಏನ್ ಉಳಿತು, 22 ಇಂಟು 14 ಪ್ಲಸ್ 7 21 ಆಯ್ತು ಅಲ್ವಾ. ಇದನ್ನ ಮಲ್ಟಿಪ್ಲೈ ಮಾಡೋಣ. 22 ಇಂಟು 21, 21 2 42. ಅಗೇನ್ 21 2 42 ಪ್ಲಸ್ 4 46 ಆಯ್ತು. ಸೊ ಏನ್ ಬರುತ್ತೆ 462 ಸೆಂಟಿಮೀಟರ್ ಇದೆ ಅಲ್ವಾ ಯೂನಿಟ್ಸ್. ಸೊ ಸೆಂಟಿಮೀಟರ್ ಸ್ಕ್ವೇರ್. ಇದೇನಿದು ಟೋಟಲ್ ಸರ್ಫೇಸ್ ಏರಿಯಾ. ದಿಸ್ ಈಸ್ ಸೆಕೆಂಡ್ ಆನ್ಸರ್. ಓಕೆ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಇದು. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್.